ಮತ್ತೆ ಸ್ಟಾರ್ಟ್ ಆಯ್ತಾ ಎಲ್ಲ ಕಾಪಿ ಇನ್ಸ್ಪಿರೇಷನ್ ಅಲ್ಲ, ಫಸ್ಟ್ ಕಾಪಿ ಸೆಕೆಂಡ್ ಕಾಪಿ, ಆ ಸಿನಿಮಾಯಿಂದ ಕದ್ದಿರೋದು, ಈ ಸಿನಿಮಾಯಿಂದ ಕದ್ದಿರೋದು, ಅಲ್ಲಿ ಕದ್ದಿರೋದು, ಇಲ್ಲಿ ಕದ್ದಿರೋದು. ಒಂದು ಒಂದು ಪ್ಯಾನ್ ಇಂಡಿಯನ್ ಸಿನಿಮಾ ಬಂತು ಅಂತಂದರೆ, ಎಸ್ಪೆಷಲಿ ರಾಕಿಂಗ್ ಸ್ಟಾರ್ ಯಶ್ ಅವರ ಸಿನಿಮಾಗಳಿಗೇ ಈ ಥರದ್ದೊಂದು ಟಾರ್ಗೆಟ್ ಶುರುವಾಗ್ಬಿಡುತ್ತೆ. ಏನು ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ ಅನ್ನಂಗಿಲ್ಲ, ಒಂದು ದೊಡ್ಡ ಹೀರೋ ಸಿನಿಮಾ ಬರ್ತಾ ಇದೆ ಅನ್ನಂಗಿಲ್ಲ, ನೀವು ಅವ್ರನ್ನ ಕಾಪಿ ಮಾಡಿದ್ದೀರಾ, ಇವ್ರನ್ನ ಕಾಪಿ ಮಾಡಿದ್ದೀರಾ, ಆ ಸೀನ್ ಕಾಪಿ, ಈ ಡೈಲಾಗ್ ಕಾಪಿ, ಅದ್ರ ಥರ ಇದೆ, ಇದ್ರ ಥರ ಇದೆ. ಆಲ್ರೆಡಿ ನಮ್ಮ ಟಾಕ್ಸಿಕ್ ಸಿನಿಮಾಗೆ ಅನಿಮಲ್ ಮೂವಿ ಇತ್ತು ಗೊತ್ತಾ, ಹಿಂದಿಯಲ್ಲಿ ಬಂತು, ತುಂಬ ದೊಡ್ಡ ಹಿಟ್ ಆಯಿತು, ಸಿಕ್ಕಾಪಟ್ಟೆ ಹಿಟ್ಟಾಯಿತು. ಅದ್ರದ್ದೊಂದು ಸಾಂಗ್ ಬಂದು ಸಿಕ್ಕಾಪಟ್ಟೆ ವೈರಲ್ ಆಗೋಗ್ಬಿಟ್ಟಿತ್ತು. ಆ ಸಿನಿಮಾದ ಒಂದು ಸೀನ್ ಇದೆ, ಅದನ್ನು ಈಗ ನೀವೆಲ್ಲ ಏನು ನೋಡ್ತಾ ಇದ್ದೀರಾ, ಟಾಕ್ಸಿಕಲಿ ರಾಯ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಟಿಕೆಟ್ ಅಂತ ಯಶ್ ಅವರು ಬಿಯರ್ಡ್ನೆಲ್ಲ ತೆಗೆದುಬಿಟ್ಟಿದಾರಲ್ಲ, ಶೇವ್ ಮಾಡಿದಾರಲ್ಲ, ಆ ಕ್ಯಾರೆಕ್ಟರ್ಲಿ ಕತ್ತಿ ಹಿಡ್ಕೊಂಡು ಬರ್ತಾರೆ ನೋಡಿ, ಸ್ವಲ್ಪ ಬ್ಲಡ್ ಎಲ್ಲ ಇರುತ್ತೆ ಮುಖದ ಮೇಲೆ, ಅದನ್ನು ಅನಿಮಲಿಗೆ ತಗೊಂಡಿರೋದು ಅಂತ ಹೇಳ್ತಾ ಇದ್ದಾರೆ. ಎಷ್ಟೋ ಸಿನಿಮಾಗಳು KGF ಬಂದಮೇಲೆ ಇಡೀ ಭಾರತ ದೇಶದಲ್ಲೇ KGF ಇಂದ ಇನ್ಸ್ಪೈರ್ ಆಗಿರೋ ಎಷ್ಟೋ ಸಿನಿಮಾಗಳಿದ್ದಾವೆ. KGF ಡೈಲಾಗ್ ಆಗಿರ್ಬೋದು, KGF ಸಿನಿಮ್ಯಾಟಿಕ್ ಸ್ಟೈಲ್ ಆಗಿರ್ಬೋದು, ಫೈಟಿಂಗ್ ಸ್ಟೈಲ್ ಆಗಿರ್ಬೋದು, ಡೈಲಾಗ್ ಬರೆಯೋ ಸ್ಟೈಲ್ ಆಗಿರ್ಬೋದು, ಪಿಕ್ಚರೈಸೇಷನ್, ಕಲರ್ ಗ್ರೇಡಿಂಗ್, ಇದು ಎಲ್ಲನೂ KGF ಇಂದನೇ ಕಾಪಿ ಮಾಡಿರುವಂಥ ಸಿನಿಮಾ. ಇತ್ತೀಚೆಗೆ ಬಂದಂಥ ಸಿನಿಮಾಗಳು ಬಾಲಿವುಡ್ ಆಗಲಿ ಅಥವಾ ನಮ್ಮ ಸೌತ್ ಇಂಡಸ್ಟ್ರಿಯಲ್ಲಾಗಲಿ ಸಾಕಷ್ಟು ಸಿನಿಮಾಗಳಲ್ಲಿ ತೊಗೊಂಡಿದ್ದಾರೆ. ಅದನ್ನೆಲ್ಲ ಪಾಯಿಂಟ್ ಔಟ್ ಮಾಡ್ಕೊಂಡು ಕೂತ್ಕೊಂಡಿಲ್ಲ ನಾವು ಕನ್ನಡದವರು, ಆಯಿತಾ. ನಾನು ಏನಪ್ಪ ಅನಿಮಲ್ ಕಾಪಿ ಅಂತಾರಲ್ಲ ಟಾಕ್ಸಿಕ್ಕು, ಹಂಗಾರೆ KGF ಯಾವುದ್ರ ಕಾಪಿ ಹೇಳ್ತೀರಾ ಸ್ವಲ್ಪ? KGF ಯಾವುದ್ರ ಕಾಪಿ? ಪುಷ್ಪ ಕಾಪಿನಾ? ಪುಷ್ಪ ಯಾವುದ್ರ ಕಾಪಿ? KGF ಕಾಪಿನಾ? ಇದು ಎರಡರ ಮಧ್ಯೆ ತಿಳ್ಕೊಳ್ಳಿ, ನೀವು ಗೊತ್ತಾಗುತ್ತೆ ಯಾರು ಎಲ್ಲಿ ಕಾಪಿ ಮಾಡಿದ್ದಾರೆ ಏನು. ತುಂಬ ಜನ ಹೇಳ್ತಾರೆ ಪುಷ್ಪದಲ್ಲಿ ಮರ ಇದೆ, KGF ಅಲ್ಲಿ ಚಿನ್ನ ಇದೆ. KGF ಸಿನಿಮಾದ ಮೇನ್ ಪ್ಲಾಟ್ ಬಂದು ಏನು, ಚಿನ್ನ. ಪುಷ್ಪದಲ್ಲಿ ರೆಡ್ ಸ್ಯಾಂಡಲ್. ಫಸ್ಟ್ KGF ಬಂದಿದ್ದು, ಆಮೇಲೆ ಪುಷ್ಪ ಬಂದಿದ್ದು. ಅದನ್ನು ಹೇಳ್ತಾ ಕೂತ್ಕೊಳ್ಳೋಕ್ಕಾಗತ್ತಾ? ಅವ್ರದ್ದೇನೋ ಒಂದು ಸ್ಟೋರಿ, ಇವ್ರದ್ದೇನೋ ಒಂದು ಸ್ಟೋರಿ, ಜನಕ್ಕೆ ಇಷ್ಟ ಆಗೋ ಥರ ಡೈಲಾಗ್ಸ್ ಬರೀತಾರೆ, ಕ್ಯಾಮ್ರಾ ವರ್ಕ್ ಮಾಡ್ತಾರೆ, ಡೈರೆಕ್ಷನ್ ಮಾಡ್ತಾರೆ, ಮ್ಯೂಸಿಕ್ ಮಾಡ್ತಾರೆ, ಸಿನಿಮಾ ರಿಲೀಸ್ ಮಾಡ್ತಾರೆ. ಟೇಕ್ ಇನ್ ಎಂಟರ್ಟೈನ್ಮೆಂಟ್. ನಾವು ಟಿಕೆಟ್ ತೊಗೋತೀವಿ, ಸಿನಿಮಾ ನೋಡ್ತೀವಿ, ಎಂಟರ್ಟೈನ್ ತೊಗೋತೀವಿ, ಮಜಾ ಮಾಡ್ತೀವಿ. ಇದು ಇಷ್ಟರಲ್ಲಿರಬೇಕು ಸಿನಿಮಾ ಅಂತಂದರೆ. ಕಾಪಿ ರೆಕಾರ್ಡ್ಸ್ ಬಗ್ಗೆ ಮಾತಾಡಿದ್ರೆ ಒಪ್ಕೋಬೋದು. ಯಾಕೆಂದರೆ ಒಬ್ಬ ಹೀರೋ ಸಿನಿಮಾ ಮಾಡ್ತಾನೆ ಅಂತಂದರೆ ಆ ಹೀರೋ ಹಿಂದೆ ಏನು ಮಾಡಿದ್ದ, ಮುಂದೆ ಏನು ಮಾಡ್ತಾನೆ, ಇವತ್ತೇನು ಮಾಡಿದ್ದಾನೆ ಅನ್ನೋದು ತುಂಬ ಮ್ಯಾಟ್ರ್ ಆಗುತ್ತೆ. ಯಾರ ರೆಕಾರ್ಡ್ಸ್ನ ಯಾರು ಬೇಕಾದ್ರೂ ಬ್ರೇಕ್ ಮಾಡ್ಬೋದು, ಅಣ್ಣವ್ರ ರೆಕಾರ್ಡ್ಸ್ನ ಯಾರೂ ಬ್ರೇಕ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಅದು ಬೇರೆ ಲೆವೆಲ್, ಅವ್ರ ಗತ್ತೇ ಬೇರೆ, ಆಯಿತಾ. ಅಂದರೆ ಅಣ್ಣವ್ರ ಇಲ್ಲಿ ಎಳೆಯೋದು ಬೇಡ, ನಾನು ಸುಮ್ಮನೆ ಹೇಳಿದಷ್ಟೇ. ಟಾಕ್ಸಿಕ್ ಸಿನಿಮಾ ಮೇಲೆ ಇರುವಂಥ ನಿರೀಕ್ಷೆ ಯಾವ ಸಿನಿಮಾ ಮೇಲೂ ಇಲ್ಲ ಇಡೀ ಸೌತ್ ಇಂಡಸ್ಟ್ರಿಯಲ್ಲಿ. ಅಷ್ಟು ನಿರೀಕ್ಷೆ ಇದೆ, ಅಷ್ಟು ವೆಯ್ಟ್ ಮಾಡ್ತಾ ಇದ್ದಾರೆ ಜನ. ಥಿಯೇಟ್ರಿಗೆ ಬರ್ತಿದ್ದಂಗೆ ಟಿಕೆಟ್ ತಗೊಳಕ್ಕೆ ಟೈಮೇ ಇಲ್ಲ ಜನಕ್ಕೆ. ಫಸ್ಟು ಥಿಯೇಟ್ರಿಗೆ ಹೋಗಿ ಕುತ್ಕೊಂಡ್ಬಿಡ್ತೇವೆ, ಬಿಟ್ಬಿಡ್ರಪ್ಪ ನಮ್ಮನ್ನು ಅನ್ನೋ ರೇಂಜಿಗೆ ಕಾಯ್ಕೊಂಡಿದ್ದಾರೆ. ಇಂಥ ಸಿನಿಮಾನ ಯಾವುದೋ ಒಂದು ಡೈಲಾಗ್ ಬೇರೆ, ಅದೇನೋ ಗಿವ್ ಅಪ್ ವೆನ್ ಐ ಸೇ ಗಿವ್ ಅಪ್ ಟಿಲ್ ದೆನ್ ಹ್ಯಾವ್ ಸಮ್ ಮ್ಯಾನರ್ಸ್ ಅಂತ ಇದೆಯಲ್ಲ, ಅದು ಯಾವುದೋ ಒಂದು ತಮಿಳ್ ಸಿನಿಮಾದಿಂದ ಕಾಪಿ ಅಂತಲೂ ಹೇಳ್ತಾ ಇದ್ದಾರೆ. ಇದು ಹೆಂಗಾಗುತ್ತೆ, ಕೋಇನ್ಸಿಡೆನ್ಸ್ ಆಗುತ್ತೆ. ಹೆಂಗೆ ಗೊತ್ತಾ, ಈಗ ನಾನು ಅವತಾರ ಪುರುಷ, ಸಿಂಪಲ್ ಸುನಿಯವರ ಡೈರೆಕ್ಷನಲ್ಲಿ ಬಂದಂಥ ಅವತಾರ ಪುರುಷದಲ್ಲಿ ಶರಣ್ ಅವರು ಒಂದು ಸೀನ್ ಇದೆ. ಫಾರ್ ಅನ್ ಎಕ್ಸಾಂಪಲ್, ನೀವು ತೆಲುಗುವಲ್ಲಿ ಸೆವೆಂತ್ ಸೆನ್ಸ್ ಸಿನಿಮಾ ನೋಡಿದರೆ ಬೋಧಿಧರ್ಮ ಅಂತ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಸೂರ್ಯ ಅವ್ರು ಮಾಡಿರೋದು. ಎರಡು ಬೆರಳನ್ನು ಹಿಂಗೆ ಇಟ್ಬಿಟ್ಟು ಹಿಂಗೆ ಅಂತಾರೆ. ಹಿಂಗೆ ಅಂದಾಗ ನೆಲದ ಮೇಲಿರೋ ಮರಳು, ಆಮೇಲೆ ವೇಸ್ಟು, ಕಸ, ಕಡ್ಡಿ, ಕಲ್ಲು, ಮಣ್ಣು ಎಲ್ಲ ಸೇರಿ ಒಂಥರ ಬಿರುಗಾಳಿ ಥರ ಮೇಲೆ ಕೇಳುತ್ತೆ. ಹಿಂಗೆ ಅಂತಾರೆ, ಆಪೋಸಿಟ್ ಹೋಗಿ ಹೊಡೆಯುತ್ತದು. ಈ ಸೀನು ಅವತಾರ ಪುರುಷದಲ್ಲಿ ಎಕ್ಸಾಕ್ಟ್ ಹಂಗೆ ಎತ್ತಿ ಹಿಂಗೆ ಇಟ್ಟಿದ್ದಾರೆ ಅಂತ ಅನ್ನಿಸ್ತು ನನಗೆ. ಏನಿದು ಈ ಸೀನಿಯವರು ಕಾಪಿ ಮಾಡಿಬಿಟ್ರಾ ಅಂತ ಅಂದ್ಕೊಂಡೆ. ಸಿನಿಮಾ ನೋಡಿದೆ, ರಿವ್ಯೂ ಮಾಡಿದೆ, ಸಿಂಪಲ್ ಸುನಿಯವ್ರಿಗೆ ಫೋನ್ ಮಾಡಿದೆ, ಸರ್ ನನಗೆ ಹಿಂಗೆ ಅನ್ನಿಸ್ತು, ಆ ಸಿನಿಮಾಯಿಂದ ಏನಾದ್ರು ತೊಗೊಂಡಿದ್ದೀರೋ ನೀವು ಅಂತ ಕೇಳಿದೆ ನಾನು. ಅವ್ರೇನು ಹೇಳಿದ್ರು, ನಾನು ನಿಜವಾಗ್ಲೂ ಆ ಸಿನಿಮಾನೇ ನೋಡಿಲ್ಲ ನಾನು ಅಂತಂದರು. ಇದು ಕೋಇನ್ಸಿಡೆನ್ಸ್ ಅನ್ಬೇಕಾ ಏನು ಅಂತ ಹೇಳೋಕ್ಕಾಗಲ್ಲ. ಕೆಲವೊಂದು ಸಿನಿಮಾಗಳಲ್ಲಿ ಡೈಲಾಗ್ ಆಗ್ಬೋದು, ಕೆಲವೊಂದು ಸೀನ್ಗಳಾಗ್ಬೋದು ಒಂದೇ ಥರ ಇರೋದು,
ಹಾಗೆ ಆಗುತ್ತೆ. ಯಾಕೆಂದರೆ ಇವತ್ತು ಸಿನಿಮಾ ಪ್ರಪಂಚ ಹೆಂಗಾಗ್ಬಿಟ್ಟಿದೆ ಅಂತಂದರೆ ಎಲ್ಲ ಮುಗಿದೋಗಿದೆ, ಸ್ಟೋರಿಗಳು ಮುಗಿದೋಗಿದೆ, ಯಾವುದೂ ಹೊಸ ಸ್ಟೋರಿ ಬರ್ತಾ ಇಲ್ಲ, ಹೊಸ ಕಥೆಗಳು ಬರ್ತಾ ಇಲ್ಲ. ಹೊಸ ಥರದ ಸಿನಿಮಾ ಮಾಡಬೇಕು ಅಂತ ನೀವು ಎಷ್ಟೇ ಯೋಚನೆ ಮಾಡಿದ್ರು ಎಲ್ಲ ನೋಡಿದ್ದೀವಿ ಇದನ್ನ ಅಂತ ಅನ್ಸ್ಬಿಡುತ್ತೆ. ಇಷ್ಟೇ, ಎಲ್ಲ ಮುಗಿದು ಇರೋ ಒಂದಷ್ಟು ಕಥೆನ ಯಾವ್ಯಾವ ಥರ ಸಿನಿಮಾ ಮಾಡ್ಬೋದು ಎಲ್ಲ ಮಾಡಿ ಮುಗಿದೋಗ್ಬಿಟ್ಟಿದೆ ಈಗ. ಅದಕ್ಕೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಕಥೆಗಳು ಬರ್ತಾ ಇಲ್ಲ, ಒಳ್ಳೆ ಹೀರೋಗಳು ಬರ್ತಾ ಇಲ್ಲ. ಹಿಂಗಾಗಿರೋದ್ರಿಂದ ರಿಪೀಟ್ ಅನಿಸುತ್ತೆ ನಮಗೆ ಅಷ್ಟೇ. ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಸುಮ್ಮನೆ ಕಾಪಿ ಅನ್ನೋದು ಬಿಟ್ಟು ಸಿನಿಮಾ ಬಂತ ಎಂಜಾಯ್ ಇಟ್, ಮಜಾ ಮಾಡಿ. ಸಿನಿಮಾಟೋಗ್ರಫಿ, ಫೈಟು, DTS, ಥಿಯೇಟರ್ ಕೂತ್ಕೊಂಡ್ರಂಗೆ ಡಗಡ ನಡುಗಬೇಕು. ಅದನ್ನು ಎಂಜಾಯ್ ಮಾಡಿ. ಮತ್ತೆ ಸಿಗ್ತೀನಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು, ಬಾಯ್.